ನಡೀರಿ ಸ್ಟಾರ್ಟ್ ಮಾಡೋಣ. ಈಗ ಇದು ನ್ಯೂಟ್ರಲ್ ಹೌದಾ. ಈ ಬಟನ್ ಒತ್ತಿದ್ರಿಂದ ನಿಮಗೆ ಒತ್ತೋದ್ರಿಂದ ಫಸ್ಟ್ ಇದು ತೋರಿಸುತ್ತೆ ಹೌದಾ. ಇದು ಡೀಸೆಲ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಮತ್ತು ಇದು ಬಂದು HRS, ಇದು ಶೋರೂಮ್ನವರು ಕಂಡುಹಿಡಿತಾರೆ. ಹೆಂಗಂತಂದರೆ ಅದು ಇಷ್ಟು ಆಯಿಲ್ ಸರ್ವಿಸ್ ಎಷ್ಟು ರನ್ ಆಗಿದೆ ಗಾಡಿ ಅಂತ ಅಂದ್ಬಿಟ್ಟು ಅವರು ಆಯಿಲ್ ಸರ್ವಿಸ್ ಆದಮೇಲೆ ಅವರು ಮಾಡ್ಕೊತಾರೆ. ಮತ್ತು ಒತ್ತಿದ್ರೆ ಇದು ಕಿಲೋಮೀಟ್ರ್ ನೋಡಿ ಗಾಯ್ಸ್. ಇದು ಬಂದು ಒಂದು ಸತಿ ಒತ್ತಿ ಇದು ಕಿಲೋಮೀಟ್ರ್ ಇಷ್ಟು ಓಡಿದೆ ಅಂತ. ಇದು ಮೈಲೇಜ್ ಬಂದಿರೋದು ನಿಮ್ಮ ಗಾಡಿ ಇಷ್ಟು ಕೊಟ್ಟಿದೆ ಅಂದರೆ ನಾನು ಘಾಟ್ ಸೆಕ್ಷನ್ನಿಂದ ಬಂದಿರೋದ್ರಿಂದ ಇದು 3.3 ತೋರಿಸ್ತಿದೆ ಟೋಟಲ್. ಲೋಡ್ ಗಾಡಿ 10H ಗಾಡಿ ಬಂತಲ್ಲ, 25 ಟನ್ ಪಾಸಿಂಗ್ ಗಾಡಿ ಅದು ಬಂದಿರೋದ್ರಿಂದ ಪೂರ್ತಿ ಘಾಟ್ ಸೆಕ್ಷನ್ನೇ, ಮತ್ತು ರೋಡು ಸರಿ ಇಲ್ಲ, ಹಂಗಾಗಿ ಇಷ್ಟು ಮೈಲೇಜ್ ಬಂದಿದೆ. ಮತ್ತು ಇದು ಒತ್ತೋದ್ರಿಂದ ಲೀಟ್ರ್ ಇಷ್ಟು ಕುಡಿದಿದೆ ಗಾಡಿ ಹೌದಾ. ಮತ್ತು ಒತ್ತೋದ್ರಿಂದ ಇಷ್ಟು ಸ್ಪೀಡ್, ಇಷ್ಟೇ ಮಿನಿಮಮ್ ಟೋಟಲ್ ಓಡಿರೋದು. ಮತ್ತು 11 ಗಂಟೆ ರನ್ ಆಗಿದೆ. ಇಷ್ಟು ಕಿಲೋಮೀಟ್ರಿಗೆ 11 ಗಂಟೆ ರನ್ ಆಗಿದೆ ಗಾಡಿ ಆಯಿತಾ. ಮತ್ತು ಎರಡನೇ ಇದು ಒತ್ತಿದ್ರೆ ಮತ್ತು ಒತ್ತಿದ್ರೆ ಅಲಾರಮ್ ಬರುತ್ತೆ. ಅಲಾರಮ್ ಪಕ್ಕದ ಬಟನ್ ಒತ್ತಿದ್ರೆ ಅಡ್ಜಸ್ಟ್ಮೆಂಟ್, ಅದು ಇಲ್ಲೈತೆ ಅಡ್ಜಸ್ಟ್ಮೆಂಟ್. ಇದು ಒತ್ತಿದ್ರೆ ನಿಮಗೆ ಎಷ್ಟು ಗಂಟೆಗೆ ಎಬ್ಬಿಸ್ಬೇಕು, ಟೊಯ್ ಅನ್ನತ್ತದು. ಅದಕ್ಕಿಂತ ಅಲಾರಮ್ಮೇ ಪಾಡು. ಅದೆಲ್ಲ ಅಡ್ಜಸ್ಟ್ ಮಾಡೋಕೆ ಒಂದು ಕಾಲು ಗಂಟೆ ಬೇಕಾಗುತ್ತೆ. ನಿಮ್ಮ ಹತ್ರ ಅಲಾರಮ್ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟೇ ಹೌದಾ. ಆಮೇಲೆ ಟೈಮ್, ಈಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಎಷ್ಟು ಟೈಮ್ ಬೇಕು ಆ ಟೈಮಿಂಗ್ಸು. ಅಂದರೆ 24 hours ರನ್ ಆಗೋರಿಗೆ ಕರೆಕ್ಟ್ ಐತಿ ಇದು ಗಾಡಿ. ಇದೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಓಡ್ಬೋದು. FR, ಇದು ಬಂದು FR ಅಂದರೆ ಏನಾದರೂ ಡೈನಾಮ ಅದು ಏನಾದರೂ ಒಟ್ಟು ವೈರಿಂಗಲ್ಲಿ ಹೆಚ್ಚು ಕಮ್ಮಿ ಆದರೆ ನಿಮಗೆ ತೋರಿಸುತ್ತೆ, ನಂಬರ್ಗಳು ತೋರಿಸ್ತವೆ. ಇದಾದಮೇಲೆ INS, ಇದು ಏರ್ ಟ್ಯಾಂಕು ಮತ್ತು ವೈರ್ಗಳು ಏನಾದರೂ ಆದರೆ ಏರ್ ಟ್ಯಾಂಕಿಂದು ಅದು ನಿಮಗೆ ಈ ಥರ ತೋರಿಸುತ್ತೆ. ಡ್ಯಾಮೇಜ್ ಆದರೆ ಅದೇನು ಪ್ರಾಬ್ಲಮ್ ಇಲ್ಲ. ಇದು ಇಂಜಿನಿಂದು. ಇದು ಇಂಜಿನಿಂದು ನಿಮಗೇನಾದರೂ ಇಂಜಿನಲ್ಲಿ ಏನಾದರೂ ಫಾಲ್ಟ್ ತೋರಿಸ್ತು ಅಂದರೆ ನಿಮಗೆ ಇಲ್ಲೂ ನಂಬರ್ ತೋರಿಸುತ್ತೆ. ಈಗ ಓಕೆ ತೋರಿಸ್ತೈತೆ ಗೈಸ್. ಇದು ನಾನು ಇನ್ನೊಂದು ವೀಡಿಯೋ ಇದ್ರಲ್ಲಿ ಮಾಡ್ತೀನಿ, ಅದು ಹಿಂದಿಯಲ್ಲೂ ಮಾಡ್ತೀನಿ. ಈ ಒಂದು ವೀಡಿಯೋ ಕನ್ನಡ ಮಾಡ್ತೀನಿ, ಯಾಕಂದರೆ ಹಿಂದಿದವರಿಗೂ ಅರ್ಥ ಆಗಬೇಕು, ಕನ್ನಡದವರಿಗೂ ಅರ್ಥ ಆಗಬೇಕು. ಈ ಪಾಪ ಅವರು ಅಲ್ಲಿರೋರಿಗೆ ಅವರಿಗೂ ಅರ್ಥ ಆಗಬೇಕಾದಷ್ಟು. ಹಾಗಾಗಿ ನಾನು 2 ವೀಡಿಯೋ ಮಾಡ್ತೀನಿ. ಆದಷ್ಟು ನೋಡಿ ನೀವು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಬಾಸ್.